ನಮಸ್ಕಾರ ಎಲ್ರಿಗೆ. ಸೊ ಹಾಗೆ ಸಂಜೆ ಹೊತ್ತು ವಾಕ್ ಬಂದಿದ್ದೆ, ಮಕ್ಕಳನ್ನ ಕರ್ಕೊಂಡು ಪಾರ್ಕಿಗೆ ಕರ್ಕೊಂಡು ಬಂದಿದ್ದೆ. ಮಕ್ಕಳು ನೋಡ್ತಾ ನೋಡ್ತಾ ಒಂದು ವಿಚಾರ ಇವತ್ತು ಸ್ಪಷ್ಟವಾಗಿ ಅರ್ಥ ಆಯ್ತು. ಅದನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಂತ ಹೇಳಿ ಈ ಚಿಕ್ಕ ವಿಡಿಯೋ ಮಾಡ್ತಿರೋವಂಥದ್ದು. ಮಕ್ಕಳು ಯಾರಿಗೆ ಇಷ್ಟ ಇಲ್ಲ ರೀ? ಎಲ್ರಿಗೂ ಮುದ್ದು ಮಕ್ಕಳಂದ್ರೆ ತುಂಬಾ ಇಷ್ಟ. ಈ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಹಣ, ರಿಚಸ್, ಶ್ರೀಮಂತಿಕೆಗೆ ಸಂಬಂಧಪಟ್ಟ ಹಾಗೆ ಒಂದು ವಿಚಾರ ಬ್ಯೂಟಿಫುಲ್ ಆಗಿ ಇವತ್ತು ಅರ್ಥ ಆಯ್ತು. ನಾನು ನಿಮ್ಗೆ ತಿಳಿಸ್ಕೊಳ್ತಾ ಇದ್ದೀನಿ. ಅದೇನಪ್ಪಾ ಅಂತಂದ್ರೆ, ಮಕ್ಕಳು ಯಾರೇ ಮನೆಯಲ್ಲಿರ್ಲಿ, ನಮ್ಮ ಮನೆ ಆಗ್ಬೋದು, ನಿಮ್ಮ ಮನೆ ಆಗ್ಬೋದು, ಬಡವ್ರ ಮನೆಯಲ್ಲಿರ್ಬೋದು, ಶ್ರೀಮಂತರ ಮನೆಯಲ್ಲಿರ್ಬೋದು, ಮಧ್ಯಮ ವರ್ಗದ ಮನೆಗಳಲ್ಲಾದ್ರೂ ಇರ್ಬೋದು, ಅದೆಲ್ಲೇ ಇರ್ಬೋದು, ಪ್ರಪಂಚದ ಯಾವ ಮೂಲೆನೇ ಆಗ್ಬೋದು. ಮಕ್ಕಳು ಕೇಳ್ತಪ್ಪ ಅಂತಂದ್ರೆ ಯಾವ ತಂದೆ ತಾಯಿನೂ ಯಾವ ಫ್ಯಾಮಿಲಿನೂ ಕೊಡಲ್ಲ ಅಂತಂತ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ? ನಿಮ್ಗೆ ಒಂದು ಕ್ವೆಶನ್ ಇರ್ಬೋದು ಮೈಂಡ್ ಅಲ್ಲಿ, ಯಾಕಿದು? ವೈ ದಟ್ ಸೊ? ವೈ ಇಸ್ ಇಟ್ ಸೊ? ಬಿಕಾಸ್ ಎವ್ರಿ ಫ್ಯಾಮಿಲಿ, ವಾಟ್ ಎವರ್ ಚೈಲ್ಡ್ ಆಸ್ ಅಲ್ವಾ, that family gives to the child no matter what kind of situation that that family is in. ಯಾಕೆ ಅಂತಂದ್ರೆ ಇದಕ್ಕೊಂದು ಕ್ಲೂ ಇದೆ, ಇದಕ್ಕೊಂದು ಲಾಜಿಕ್ ಇದೆ, ಇದಕ್ಕೊಂದು ಸೀಕ್ರೆಟ್ ಇದೆ. ಅದೇನಪ್ಪಾ ಅಂತಂದ್ರೆ, ಮಗು ಕೇಳಬೇಕು ಅಂತಂತ ಕೇಳಿದಾಗ ಭಾವನಾತ್ಮಕವಾಗಿ ಕೇಳುತ್ತೆ, ಅಂತರಾಳದಿಂದ ಕೇಳುತ್ತೆ. ನಾನು ಈಗಾಗಲೇ ಹೇಳಿದ್ದೀನಿ ಇಂದಿನ ವಿಡಿಯೋಗಳಲ್ಲಿ, ದ ಲ್ಯಾಂಗ್ವೇಜ್ ಆಫ್ ಮನಿ ಆರ್ ಲ್ಯಾಂಗ್ವೇಜ್ ಆಫ್ ಯೂನಿವರ್ಸ್ ಈಸ್ ಫೀಲಿಂಗ್. ನಾವೇನು ಹೇಳ್ತೇವೆ, ಯಾವ ಗ್ರಾಮರ್ ಯೂಸ್ ಮಾಡ್ತೀವಿ, ಯಾವ ಇಂಗ್ಲಿಷು, ಕನ್ನಡ, ಹಿಂದಿ, ಇದೆಲ್ಲ ಅದಕ್ಕೆ ಮುಖ್ಯ. ಅದಕ್ಕೆ ಏನು ಮುಖ್ಯ ಅಂತಂದ್ರೆ, ಅದಕ್ಕೆ ಫೀಲಿಂಗ್ಸ್ ಮಾತ್ರ ಮುಖ್ಯ, ಭಾವನೆಗಳು ಮಾತ್ರ ಮುಖ್ಯ. ಹಾಗಾಗಿ ಭಾವನಾತ್ಮಕವಾಗಿ ಆ ಮಗು ಮಾತ್ರ ಕೇಳಲಿಕ್ಕೆ ಸಾಧ್ಯ. ಯಾವಾಗ ಕೇಳುತ್ತೋ ಆಗ ಯೂನಿವರ್ಸ್ ಅದಕ್ಕೆ ಕೇಳಿದ್ದನ್ನೆಲ್ಲ ಕೊಟ್ಬಿಡುತ್ತೆ. ಸೊ ಇದು ಒಂದು ವಿಚಾರ. ಎರಡನೇ ವಿಚಾರ, ಮಗುವಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಅದು ಒಂದ್ಸಲ ಕೇಳಿಬಿಡೋದಿಲ್ಲ, ಪದೇ 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 ಕೇಳ್ತಾನೆ ಇರುತ್ತೆ. ನಾನು ಹೇಳೋದೆಲ್ಲ ಸತ್ಯ ಅಲ್ವಾ? ಬಿಕಾಸ್ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿರ್ತೀರ. ಸೊ ನಾವು ಹಾಗೆ ವಿಶ್ವಕ್ಕೆ ಕನೆಕ್ಟ್ ಆದಾಗ ಆಟೋಮೆಟಿಕ್ ಆಗಿ ಎಲ್ಲ ಸಿಗುತ್ತೆ. ಇದು ಒಂದು. ಎರಡನೇದು, ಪರ್ಸಿಸ್ಟೆನ್ಸಿ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಕೇಳ್ತಾನೆ ಇರಬೇಕು, ಆ ಸಮಾಧಾನ ಇರಬೇಕು. ಸೊ ಹಾಗಾಗಿ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆಗಬೇಕು, ನಾವು ಕೇಳಿದ್ದನ್ನೆಲ್ಲ ಪಡ್ಕೋಬೇಕು ಅನ್ನೋದಾದ್ರೆ ಈ ಲ್ಯಾಂಗ್ವೇಜನ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು. ನಾವು ಚಿಕ್ಕವರಿದ್ದಾಗ ಎಲ್ಲವೂ ಯೂನಿವರ್ಸ್ಗೆ ಕನೆಕ್ಟ್ ಆಗಿ ಎಲ್ಲ ಪಡ್ಕೊಂಡಿರ್ತೀವಿ. ದೊಡ್ಡವರಾಗ್ತಾ ಆಗ್ತಾ ತುಂಬಾ ಮೆಚುರಿಟಿ ಬಂದ್ಬಿಡುತ್ತಲ್ವಾ, ಸೊ ಇದೆಲ್ಲ ಮರ್ತೋಗ್ಬಿಡ್ತೀವಿ. ಯೂನಿವರ್ಸ್ ಇಂದ ಅದು ಡೈಸೆಕ್ಷನ್ ಆಗ್ಬಿಡುತ್ತೆ. ನಾವು ವಿಲ್ ಬಿ ಸೆಪರೇಟೆಡ್ ಫ್ರಮ್ ಯೂನಿವರ್ಸ್ ಅನ್ನೋ ಥರ ಆಗ್ಬಿಡ್ತೀವಿ. ಸೊ ಹಾಗಾಗಿ ಈ 11ನೇ ಡಿಸೆಂಬರು ವರ್ಕ್ಶಾಪ್ ಇದೆ. ಸೊ ಅದರಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾತಾಡ್ತೇನೆ, ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಸೊ ಹಾಗಾಗಿ ವಿಲ್ ಸಿ ಯು ದೇರ್. ವಿ ಆಲ್ ಹ್ಯಾವ್ ಟು ಬಿಕಮ್ ರಿಚ್. ನಾವು ಶ್ರೀಮಂತರಾಗಬೇಕು, ನಮ್ಮ ರಾಜ್ಯನ ಶ್ರೀಮಂತ ರಾಜ್ಯವನ್ನಾಗಿ ಮಾಡಬೇಕು. ಈ ಭವ್ಯ ಭಾರತ ದೇಶವನ್ನು ನಾವೆಲ್ಲರೂ ಶ್ರೀಮಂತ ದೇಶವನ್ನಾಗಿ ಕಟ್ಟಬೇಕು. ಬನ್ನಿ, ಲೆಟ್ಸ್ ಆಲ್ ಬಿಕಮ್ ರಿಚ್ ಟುಗೆದರ್. ಓಕೆ, ಥ್ಯಾಂಕ್ ಯು, ಬಾಯ್.